ನಾನು ಮುಖ್ಯಮಂತ್ರಿಯಾಗಿ ನಮ್ಮ ರಾಯಚೂರಿನ ಒಬ್ಬ ವಿದ್ಯಾರ್ಥಿನಿ ಅಂತ ಅನ್ಸುತ್ತೆ, ರಾಯಚೂರಿನ ವಿದ್ಯಾರ್ಥಿನಿ ರೆಸಿಡೆನ್ಷಿಯಲ್ ಶಾಲೆಯಲ್ಲಿ 625ಕ್ಕೆ 25 ಅಂಕಗಳನ್ನು ಕೂಡ ಪಡೆದಿದ್ಲು. ಈಗಲೂ ಪಡೆದಿದ್ದಾರೆ. ಸಾಮಾನ್ಯ ಒಂದು ಬಡ ಕುಟುಂಬದಿಂದ ಬಂದಂತವು. ಅದರಿಂದ ಈ ವಿದ್ಯೆ ಇದೆಯಲ್ಲ, ನಮ್ಮನೆಯಲ್ಲಿ ಹೇಳ್ತಾ ಇದ್ರು ನಮ್ಮ ಅಜ್ಜಿ, ಕುರುಬರಿಗೆ ಯಾಕೆ ವಿದ್ಯೆ ಅಂತ. ನಮ್ಮ ಅಜ್ಜಿ ನೋಡಿ, ಅಂತ್ಯವ್ರ ಮನೇಲಿ ಹುಟ್ಟಿರೋದು ನಾನು. ನಮ್ಮ ತಾಯಿ ಅವಳು ಹೇಳ್ತಾ ಇದ್ಲು, ಕುರುಬರಿಗೆ ವಿದ್ಯೆ ಹತ್ತಲ್ಲ, ಯಾಕಪ್ಪ ಕಷ್ಟಪಡ್ತೀಯ ನೀನು, ಸ್ಕೂಲ್ಗೆ ಹೋಗೋದು ಬೇಡ ಅಂತ ಹೇಳ್ತಾ ಇದ್ಲು. ನಾನು ನಮ್ಮ ಅವ್ವ ಮತ್ತೆ ನಮ್ಮ ಅಪ್ಪ ನನಗೆ ವಿದ್ಯಾವಂತನಾಗಿ ಮಾಡಲೇಬೇಕು ಅಂತ ಅವರು ಹಠ ಮಾಡಿದ್ರಿಂದ ನಾನು ಇವತ್ತು ವಿದ್ಯಾವಂತನಾಗ್ಲಿಕ್ಕೆ ಸಾಧ್ಯ ಆಯಿತು. ಅವರಿಬ್ರು ಅವಿದ್ಯಾವಂತರು, ನಮ್ಮ ಅಪ್ಪ ನಮ್ಮ ಅವ್ವ ಇಬ್ರು ಅವಿದ್ಯಾವಂತರು, ನನ್ನ ತಮ್ಮದಿರಿಬ್ರು ಅವಿದ್ಯಾವಂತರು, ನಮ್ಮ ಅಣ್ಣ 4ನೇ ತರಗತಿ 5ನೇ ತರಗತಿವರೆಗೂ ಓದಿದ್ದ, ನಮ್ಮ ಅಕ್ಕದಿರಿಬ್ರು ಅವಿದ್ಯಾವಂತರು. ನಾನೊಬ್ಬ ಮಾತ್ರ ಲಾ ಓದಿ ಲಾಯರ್ ಆಗಿ ಇವತ್ತು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೆ ಈಗ ನೋಡಿ, ಅಹಲ್ಯಾಬಾಯಿ ಹೋಳ್ಕರ್ ಪುಸ್ತಕ ಬರೆದಿರೋರು, ಯಾರಮ್ಮ ಹೆಸರೇನು? ಎಲ್ಲಿದೆ? ಎಲ್ಲಮ್ಮ ಇದೆ? ಇದೆಯಲ್ಲ, ಕೃಷ್ಣಾಬಾಯಿ ಆಗಲವಾಡಿ. ನೋಡಿ, ಒಬ್ಬ ರೈಟರ್ ಆಗಿದ್ದಾರೆ ಅವರು. ಕೂತ್ಕೊಳ್ಳಿ ಅಮ್ಮ. ಲೇಖಕಿ ಆಗಿದ್ದಾರೆ. ಪ್ರತಿಭೆ ಇದೆ, ಎಲ್ಲರಲ್ಲೂ ಪ್ರತಿಭೆ ಇದೆ. ಆ ಪ್ರತಿಭೆಯನ್ನು ಹೊರಗಚ್ಚತಕ್ಕಂತ ಸನ್ನಿವೇಶ ಇರಬೇಕು, ಮತ್ತೆ ಅವಕಾಶಗಳು ಸಿಕ್ಕಬೇಕು. ಇದಿದ್ರೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನನ್ನ ಜೀವನದಲ್ಲಿ ನಾನು ವೀರಮಕ್ಕಳ ಕುಣಿತ ಜಾನಪದ ಕಲೆ ಅದೊಂದು ವೀರಮಕ್ಕಳ ಕುಣಿತ ಕಲೆ ಸೇರಿಸ್ಬಿಟ್ಟಿದ್ದ ನಮ್ಮ ಅಪ್ಪ. ಆ ವೀರಮಕ್ಕಳ ಕುಣಿತದ ಗುರು ನಂಜೇಗೌಡ ಅಂತೇಳಿ. ಆ ನಂಜೇಗೌಡ ನನಗೆ ಅಕ್ಷರಾಭ್ಯಾಸ ಕಲಿಸ್ದೇ ಹೋಗಿದ್ರೆ, ರಾಜಪ್ಪ ಮೇಷ್ಟ್ರು ಹೆಡ್ ಮಾಸ್ಟ್ರು ನಮ್ಮ ಊರಿಗೆ ಬರದೇ ಹೋಗಿದ್ರೆ ನಾನು ವಿದ್ಯಾವಂತನಾಗ್ಲಿಕ್ಕೆ ಸಾಧ್ಯನೇ ಆಯ್ತಿರ್ಲಿಲ್ಲ. ಇವತ್ತು ನಿಮ್ಮ ಮುಂದೆ ಮುಖ್ಯಮಂತ್ರಿಯಾಗಿ ನಿಂತಿರ್ಲಿಕ್ಕೂ ಕೂಡ ಸಾಧ್ಯ ಆಯ್ತಾ ಇಲ್ಲ. ಅವಕಾಶ ಸಿಕ್ತು, ನಾನು ವಿದ್ಯಾವಂತನಾಗ್ಲಿಕ್ಕೆ ಅವಕಾಶ ಸಿಕ್ತು, ಪ್ರೇರಣೆ ಸಿಕ್ತು. ಬಹುಶಃ ಅಹಲ್ಯಾಬಾಯಿ ಹೋಳ್ಕರ್ ಸಂಘ, ಮಹಿಳಾ ಸಂಘ ಮಾಡಲಿಕ್ಕೆ ಅಹಲ್ಯಾಬಾಯಿ ಜೀವನ ಚರಿತ್ರೆನೇ ನಿಮ್ಗೆಲ್ಲ ಪ್ರೇರಣೆ ಅಂತ ಅನ್ಸುತ್ತೆ ಅಲ್ವಾ?
ಅದು ಎಲ್ಲಮ್ಮ ನಿಮ್ಗೆ ವಯಸ್ಸಾಯ್ತು ಅಂತ ಅನ್ಸುತ್ತೆ. ನಾ ಹೇಳೋದು ಸರಿಯಾಗಿ ಕೇಳಿಸ್ಕೊಂಡ್ರೆ ಇಲ್ಲೋ ನನಗೆ ಗೊತ್ತಿಲ್ಲ. ನಿಮಗೆ ಸಂಘ ಮಾಡಲಿಕ್ಕೆ ಅದೇ ಪ್ರೇರಣೆ. ಈಗ ಆಲೆಬಾಯಿ ಈ ಜೀವನ ಗೊತ್ತಿಲ್ಲದೆ ಹೋದ್ರೆ ಸಂಘ ಮಾಡಕ್ ಆಯ್ತಿತ್ತ? ಆಗ್ತಾ ಇರ್ಲಿಲ್ಲ. ಅದರಿಂದ ನೋಡಿ, ಇತಿಹಾಸ ಅದಕ್ಕೆ ಹೇಳೋದು. ಅಂಬೇಡ್ಕರ್ ಅವ್ರು ಏನ್ ಹೇಳ್ತಾರೆ ಅಂತಾರೆ, ಯಾರಿಗೆ ಇತಿಹಾಸ ಗೊತ್ತಿರಲ್ಲ ಅವ್ರು ಯಾರು ಕೂಡ ಭವಿಷ್ಯ ರೂಪಿಸ್ಲಿಕ್ಕೆ ಸಾಧ್ಯ ಇಲ್ಲ.